ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ DNA ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯಲ್ಲಿ ಆನಂದ್ ಅನ್ನೋ ನಮ್ಮ ಕಥೆಯ ನಾಯಕ ಅವನು ಪ್ರೀತಿಸಿದ ಹುಡುಗಿ ಬಿಟ್ಟೋದ್ಲು ಅಂತ ಯಾವುದೋ ಮಾನಸಿಕ ಕಾಯಿಲೆ ಇರೋ ಹುಡುಗಿನ ಮದುವೆ ಆಗ್ತಾನೆ. ಆ ಮಾನಸಿಕ ಕಾಯಿಲೆ ಜೊತೆಗೆ ಹುಡುಗಿಗೆ ಎಲ್ಲವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳೋ ಅಡ್ವಾಂಟೇಜ್ ಕೂಡ ಇರುತ್ತೆ. ಅದ್ರಿಂದ ಅವಳಿಗೆ ಮಗು ಆದಾಗ ಆಸ್ಪತ್ರೆಯಲ್ಲಿ ಮಗುವನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ನಿಜಕ್ಕೂ ಆಸ್ಪತ್ರೆಯಲ್ಲಿ ಅವಳ ಮಗುವನ್ನ ಬೇರೆ ಮಗು ಜೊತೆ ಸ್ವಿಚ್ ಮಾಡಿದ್ರ? ಅವಳು ಹೇಳಿದ್ದ ಮಾತನ್ನ ಆನಂದ್ ನಂಬುದ್ನ? ಈ ಮಗು ಸ್ವ್ಯಾಪ್ ಹಿಂದೆ ಯಾರ ಕೈವಾಡ ಇತ್ತು? ಕಡೆಗೆ ಆನಂದ್ಗೆ ಅವನ ಮಗು ಸಿಕ್ತಾ ಇಲ್ವಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಾವು ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ ಗಳ ಡೀಟೇಲ್ಸ್ ನ ಡಿಜಿಟಲೈಸ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಅದು 2014ನೇ ಇಸವಿ. ಆ ಡಿಜಿಟಲೈಸ್ ಮಾಡ್ತಾ ಇರೋದನ್ನ ವರದರಾಜನ್ ಅನ್ನೋ ವ್ಯಕ್ತಿ ನೋಡ್ಕೊಳ್ತಾ ಇರ್ತಾನೆ. ಸಂಜೆ ವರದರಾಜನ್ ಕೆಲಸ ಮುಗಿಸಿ ತುಂಬಾ ಸುಸ್ತಾಗಿ ಕಾರಲ್ಲಿ ಮನೆ ಕಡೆ ಹೋಗ್ಬೇಕಾದ್ರೆ ಜೋರು ಮಳೆ ಬರ್ತಾ ಇರುತ್ತೆ. ವರದರಾಜನ್ ತೂಗುಡಿಸ್ತಾ ಮುಂದೆ ಹೋಗ್ತಿದ್ದ ಒಂದು ಬೈಕ್ಗೆ ಗುದ್ಬಿಡ್ತಾನೆ. ಬೈಕಲ್ಲಿ ಇದ್ದ ಗಂಡ ಹೆಂಡತಿ ಸತ್ತೋಗ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ. ಆಂಬ್ಯುಲೆನ್ಸ್ ಡ್ರೈವರ್ ರಾಜೇಂದ್ರನ್ಗೆ ವರದರಾಜನ್ ಗೊತ್ತಿದ್ದ ಕಾರಣ ಸತ್ತಿದ್ದ ಗಂಡ ಹೆಂಡತಿನ ಆಂಬ್ಯುಲೆನ್ಸ್ಗೆ ಹಾಕೊಂಡು ಅವನು ಎಲ್ಲಾ ಮ್ಯಾನೇಜ್ ಮಾಡೋದಾಗಿ ಹೇಳ್ತಾನೆ. ಅವಾಗ ಅವರಿಗೆ ಒಂದು ಮಗು ಅಳೋ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಇವಾಗ ತಾನೇ ಹುಟ್ಟಿರೋ ಮಗು ರೋಡ್ ಸೈಡ್ ಅಲ್ಲಿ ಬಿದ್ದಿರುತ್ತೆ. ಅದನ್ನ ಎತ್ಕೊಂಡು ರಾಜೇಂದ್ರನ್ ಮತ್ತೆ ವರದರಾಜನ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಗೆ ಪೊಲೀಸರು ಬರ್ತಾರೆ. ರಾಜೇಂದ್ರನ್ ಪೊಲೀಸರಿಗೆ ರೋಡಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ರು ಅಂತ ಸುಳ್ಳು ಹೇಳ್ತಾನೆ. ಮಳೆ ಬರ್ತಿದ್ದ ಕಾರಣ ಯಾವುದೇ ಫಿಂಗರ್ ಪ್ರಿಂಟ್ ಆಗ್ಲಿ ಫುಟ್ ಪ್ರಿಂಟ್ ಆಗ್ಲಿ ಏನು ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಸಿಕ್ಕಿರಲ್ಲ. ಇದರಿಂದ ವರದರಾಜನ್ ಈಸಿಯಾಗಿ ಪೊಲೀಸರಿಂದ ಎಸ್ಕೇಪ್ ಆಗ್ತಾನೆ. ಅವಾಗ ಅದೇ ಆಸ್ಪತ್ರೆಯಲ್ಲಿ ಒಬ್ಬಳು ಗರ್ಭಿಣಿ ಮಹಿಳೆಗೆ ಮಗು ಆಗುತ್ತೆ. ಆದ್ರೆ ಮಗು ಸತ್ತೋಗುತ್ತೆ. ಅದು ಗೊತ್ತಾಗಿ ಆ ಮಹಿಳೆಯ ಗಂಡ ತುಂಬಾ ಅಳ್ತಾ ಇರ್ತಾನೆ. ಇದನ್ನ ನೋಡಿ ಆ ಮಹಿಳೆ ಮತ್ತೆ ಗಂಡನಿಗೆ ವರದರಾಜನ್ ಮತ್ತೆ ರಾಜೇಂದ್ರನ್ ಸೇರಿ ಅವರಿಗೆ ಸಿಕ್ಕಿದ್ದ ಮಗು ಕೊಟ್ಬಿಡ್ತಾರೆ. ಎಲ್ಲಾ ಮುಗಿದ್ರು ವರದರಾಜನ್ ಮಾತ್ರ ಗಾಬರಿಯಲ್ಲೇ ಇರ್ತಾನೆ. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಅವನು ಇವತ್ತು ತಪ್ಪಿಸಿಕೊಂಡ್ರು ಮುಂದೊಂದು ದಿನ ಪೊಲೀಸರ ಕೈಲಿ ಸಿಕ್ಕಾಕೊಳ್ತಾನೆ ಅಂತ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಅಂದ್ರೆ 2025ಕ್ಕೆ ಬರುತ್ತೆ. ಇವಾಗ ನಮಗೆ ನಮ್ಮ ಕಥೆಯ ನಾಯಕ ಆನಂದ್ನ ತೋರಿಸ್ತಾರೆ. ಅವನು ಪ್ರೀತಿ ಮಾಡಿದ್ದ ಹುಡುಗಿ ಅವನನ್ನ ಬಿಟ್ಟು ಬೇರೆ ಹುಡುಗನ್ನ ಮದುವೆ ಆದ್ಲು ಅಂತ ಬಾರಲ್ಲಿ ಚೆನ್ನಾಗಿ ಕುಡಿತಾ ಇರ್ತಾನೆ. ಆನಂದ್ಗೆ ವೆಂಕಟ್ ಅನ್ನೋ ಒಬ್ಬ ಲಾಯರ್ ಫ್ರೆಂಡ್ ಕೂಡ ಇರ್ತಾನೆ. ಈ ಕಡೆ ನಮಗೆ ಆನಂದ್ ಮನೆಯನ್ನ ತೋರಿಸ್ತಾರೆ. ಆನಂದ್ ತಂದೆ ತಾಯಿ ಎಲ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸ್. ಆನಂದ್ ತಮ್ಮ ಪ್ರಕಾಶ್ ಕೂಡ ಇಂಜಿನಿಯರ್. ಆನಂದ್ ತಂದೆ ಅಂತೂ ಫುಲ್ಲು ಸ್ಟ್ರಿಕ್ಟ್. ಅವತ್ತಿನ ದಿನ ರಾತ್ರಿ ಎಲ್ರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಆನಂದ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಅವನ್ ತಾಯಿ ಊಟ ಮಾಡೋಕೆ ಹೇಳ್ತಾರೆ. ಅವನು ಅಲ್ಲೇ ಕೂತ್ಕೋತಾನೆ. ಅವ್ನ್ ಕುಡ್ದು ತೂರಾಡ್ತಾ ಇರೋದು ನೋಡಿ ಅವನ್ ತಂದೆ ಅವನ್ಗೆ ಚೆನ್ನಾಗಿ ಬೈತಾರೆ. ಹುಡುಗಿಗೋಸ್ಕರ ಹೀಗೆಲ್ಲ ಮಾಡ್ತಾರ ಅಂತ. ಆದ್ರೆ ಆನಂದ್ ಅವನ್ ತಂದೆಗೆ ಬೈದು ಮನೆ ಬಿಟ್ಟು ಈಚೆ ಬರ್ತಾನೆ. ಅವಾಗ ಅವನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಇನ್ನೂ ಬೇಜಾರಾಗ್ತಾನೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ದಿವ್ಯಾ ಅನ್ನೋ ಹುಡುಗಿನ ತೋರಿಸ್ತಾರೆ. ದಿವ್ಯಾನ ನೋಡೋಕೆ ಗಂಡಿನ ಕಡೆಯವರು ಮನೆಗೆ ಬಂದಿರ್ತಾರೆ. ದಿವ್ಯಾಗೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆ ಕೂಡ ಇರುತ್ತೆ. ಅದಕ್ಕೆ ದಿವ್ಯಾ ತಾಯಿ ಗಂಡಿನವರ ಮನೆಯವರ ಮುಂದೆ ಏನು ಮಾತಾಡ್ಬೇಡ ಅಂತ ಹೇಳಿ ಕಾಫಿ ಕೊಟ್ಟು ಕಳಿಸ್ತಾರೆ. ಗಂಡಿನ ಕಡೆಯವರು ಏನೇ ಪ್ರಶ್ನೆ ಕೇಳಿದ್ರು ದಿವ್ಯಾ ತಾಯಿನೇ ಉತ್ತರ ಹೇಳ್ತಾ ಇರ್ತಾರೆ. ಅವಾಗ ಗಂಡಿನ ಕಡೆಯವರು ದಿವ್ಯಾ ಜಾಸ್ತಿ ಮಾತಾಡಲ್ವಾ ಅಂತ ಕೇಳ್ತಾರೆ. ದಿವ್ಯಾ ಸುಮ್ನೆ ಇರದೆ ವಟ ವಟ ಅಂತ ಮಾತಾಡೋಕೆ ಶುರು ಮಾಡ್ಬಿಡ್ತಾಳೆ. ಅಷ್ಟೇ ಗಂಡಿನ ಕಡೆಯವರು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೇ ಬಿಡ್ತಾರೆ. ಅದಕ್ಕೆ ದಿವ್ಯಾ ತಾಯಿ ದಿವ್ಯಾಗೆ ಬೈದು ಹೊಡೆದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ದಿವ್ಯಾ ತಾಯಿಗೆ ದಿವ್ಯಾ ತುಂಬಾ ಸೆನ್ಸಿಟಿವ್. ದಿವ್ಯಾನ ಯಾರಿಗೆ ಮದುವೆ ಮಾಡಿ ಕೊಟ್ರು ಅವರಿಗೆ ದಿವ್ಯಾ ಪರಿಸ್ಥಿತಿನ ಕ್ಲಿಯರ್ ಆಗಿ ಹೇಳಿನೇ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಈ ಕಡೆ ಆನಂದ್ ಬೇಜಾರಲ್ಲಿ ಮನೆ ಬಿಟ್ಟು ಹೋಗಿ ದೇವಸ್ಥಾನದ ಬಳಿ ಭಿಕ್ಷುಕರ ಜೊತೆ ಕೂತಿರ್ತಾನೆ. ಆನಂದ್ನ ಫ್ರೆಂಡ್ಸ್ ಮತ್ತೆ ವೆಂಕಟ್ ಆನಂದ್ನ ಹುಡುಕಿಕೊಂಡು ಬಂದು ಅವನನ್ನು ಆಟೋದಲ್ಲಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆನಂದ್ ಮನೆಗೆ ಅವನ ತಮ್ಮ ಪ್ರಕಾಶ್ ಪ್ರೀತಿ ಮಾಡ್ತಿದ್ದ ಹುಡುಗಿ ಮತ್ತೆ ಅವಳ ತಂದೆ ತಾಯಿ ಬಂದಿರ್ತಾರೆ. ಆನಂದ್ನ ವೆಂಕಟ್ ಸೈಲೆಂಟ್ ಆಗಿ ಮೇಲಿರೋ ರೂಮ್ ಬಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಆನಂದ್ ತೂರಾಡ್ಕೊಂಡು ಎಲ್ಲರ ಮುಂದೆ ಬಂದು ಏನೇನೋ ಮಾತಾಡ್ತಾ ಎಲ್ಲರ ಮುಂದೆನೆ ಪ್ಯಾಂಟ್ ಅಲ್ಲಿ ಗಲೀಜ್ ಕೂಡ ಮಾಡ್ಕೊಂಡು ಕೆಳಗೆ ಬೀಳ್ತಾನೆ. ಇದರಿಂದ ಬೇಜಾರಾಗಿ ಪ್ರಕಾಶ್ ಪ್ರೀತಿ ಮಾಡ್ತಿದ್ದ ಹುಡುಗಿ ಮತ್ತೆ ಅವಳ ತಂದೆ ತಾಯಿ ಎದ್ದು ಹೋಗ್ತಾರೆ. ಆನಂದ್ ಮಾಡಿದ ಕೆಲಸದಿಂದ ಆನಂದ್ ತಂದೆಗೆ ತುಂಬಾ ಕೋಪ ಬರುತ್ತೆ. ಅವರು ಆನಂದ್ಗೆ ತುಂಬಾ ಬೈತಾ ಶಾಪ ಎಲ್ಲ ಆಗ್ತಾರೆ. ವೆಂಕಟ್ ಮತ್ತೆ ಆನಂದ್ ಫ್ರೆಂಡ್ ಸೇರಿ ಆನಂದ್ನ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಆನಂದ್ ವೆಂಕಟ್ಗೆ ಅವನು ಪ್ರೀತಿ ಮಾಡ್ತಿದ್ದ ಹುಡುಗಿ ಸತ್ತೋದ್ಲು ಅಂತ ಹೇಳ್ತಾನೆ. ಅಂದ್ರೆ ಆನಂದ್ ಪ್ರೀತಿ ಮಾಡ್ತಿದ್ದ ಹುಡುಗಿ ಅವಳ ತಂದೆ ತಾಯಿ ಫೋರ್ಸ್ ಮಾಡಿದ್ಕೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಆಗಿರ್ತಾಳೆ. ಆಮೇಲೆ ಅವಳು ಆನಂದ್ಗೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಆನಂದ್ ರಿಸೀವ್ ಮಾಡ್ತಾ ಇರಲ್ಲ. ಆನಂದ್ನ ಬಿಟ್ಟು ಇರೋಕೆ ಆಗದೆ ಮದುವೆಯಾಗಿದ್ದ ಹುಡುಗನ ಜೊತೆ ಜೀವನ ಮಾಡೋಕೆ ಆಗದೆ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಸಾಯೋ ಮುಂಚೆ ಅದನ್ನೆಲ್ಲ ವಿಡಿಯೋ ಮಾಡಿ ಆನಂದ್ಗೆ ಕಳ್ಸಿರ್ತಾಳೆ.
ಆನಂದ್ ಮನೆ ಬಿಟ್ಟು ಈಚೆ ಹೋಗುವಾಗ ಮೆಸೇಜ್ ನೋಡಿ ಬೇಜಾರಾಗಿರ್ತಾನಲ್ಲ, ಅದು ಅವಳ ಮೆಸೇಜ್ ನೋಡಿನೇ. ಇವಾಗ ಆನಂದ್ ಅವಳು ಸತ್ತಿರೋದಕ್ಕೆ ಅವನೇ ಕಾರಣ ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ಎಲ್ರು ಆನಂದ್ ಸರಿ ಹೋಗ್ಲಿ ಅಂತ ಅವನನ್ನ ಒಂದು ಆಶ್ರಮಕ್ಕೆ ಸೇರಿಸ್ತಾರೆ. ಆನಂದ್ ಯಾವಾಗ್ಲೂ ಸಪ್ಪೆ ಮುಖ ಹಾಕೊಂಡಿರ್ತಾನೆ. ಅವನು ಡೈಲಿ ಒಂದು ಅರಳಿಕಟ್ಟೆಯ ಮೇಲೆ ಕೂತಿದ್ದಾಗ ಅಲ್ಲಿ ಒಂದು ಅಜ್ಜಿ ಯಾವಾಗಲೂ ಅವನನ್ನು ನೋಡ್ತಾ ನಗಾಡ್ತಾ ಕಸಗುಡಿಸುತ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅಜ್ಜಿ ಕೂಡ ಸತ್ತೋಗ್ತಾರೆ. ಆ ಅಜ್ಜಿಗೆ ಆನಂದೇ ಕೊಳ್ಳಿ ಇಡ್ತಾನೆ. ಇವಾಗ ಆನಂದ್ ಕುಡಿಯೋದೆಲ್ಲ ಬಿಟ್ಟು ನಾರ್ಮಲ್ ಆಗ್ತಾನೆ. ಆದ್ರೆ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ, ಒಂದು ಚೂರು ಸ್ಮೈಲ್ ಮಾಡ್ತಾ ಇರಲ್ಲ. ಇವಾಗ ಆನಂದ್ ತಂದೆ ಹೇಗಾದ್ರೂ ಮಾಡಿ ಆನಂದ್ನ ಮನೆಯಿಂದ ದೂರ ಇಡ್ಬೇಕು, ಮತ್ತೆ ಪ್ರಕಾಶ್ಗೆ ಬೇಗ ಮದುವೆ ಮಾಡಬೇಕು ಅಂತ ಆನಂದ್ಗೆ ದಿವ್ಯಾನ ಮದುವೆ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಆನಂದ್ಗೆ ಮದುವೆ ಕೂಡ ಇಷ್ಟ ಇರಲ್ಲ. ಆದ್ರೂ ಅವನು ದಿವ್ಯಾನ ನೋಡಿದಾಗ ಏನು ಮಾತಾಡೋದು ಇಲ್ಲ. ಮದುವೆ ಸೆಟ್ ಮಾಡಿ ಮದುವೆ ದಿನ ಕೂಡ ಬರುತ್ತೆ. ದಿವ್ಯಾಗೆ ಆನಂದ್ ತುಂಬಾ ಇಷ್ಟ ಆಗಿರ್ತಾನೆ. ಮದುವೆ ದಿನ ಅಂತೂ ದಿವ್ಯಾ ತುಂಬಾ ಖುಷಿಯಾಗಿರ್ತಾಳೆ. ಅಲ್ಲೂ ಆನಂದ್ ಸಪ್ಪೆ ಆಗೇ ಇರ್ತಾನೆ. ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ಜನಗಳು ದಿವ್ಯಾ ಒಬ್ಳು ಹುಚ್ಚಿ ಅಂತ ಮಾತಾಡ್ಕೊಳ್ಳೋದನ್ನ ಆನಂದ್ ಫ್ರೆಂಡ್ ಕೇಳಿಸ್ಕೊಂಡು ವೆಂಕಟ್ ಬಳಿಗೆ ಬಂದು ಹೇಳ್ತಾನೆ. ವೆಂಕಟ್ ಹೋಗಿ ಆನಂದ್ ತಂದೆಗೆ ಹೇಳ್ತಾನೆ. ಆದ್ರೆ ಆನಂದ್ ತಂದೆಗೆ ಆ ವಿಷಯ ಮೊದಲೇ ಗೊತ್ತಿರುತ್ತೆ. ಗೊತ್ತಿದ್ದು ಮದುವೆ ಮಾಡ್ತಾ ಇರ್ತಾನೆ. ಆದ್ರೆ ವೆಂಕಟ್ ಮಾತ್ರ ಆ ಮದುವೆ ಆದ್ರೆ ಆನಂದ್ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇದ್ನೆಲ್ಲ ಕೇಳಿ ದಿವ್ಯಾ ಅಳ್ತಾ ಇರ್ತಾಳೆ. ಅವಾಗ ಆನಂದ್ ಯಾರು ಏನೇ ಅಂದ್ರು ಅವನು ದಿವ್ಯಾನೇ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಆಗೇ ಬಿಡ್ತಾನೆ. ಆಮೇಲೆ ಆನಂದ್ ದಿವ್ಯಾ ಜೊತೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾನೆ. ಇಬ್ರು ಖುಷಿಯಾಗಿ ಇರ್ತಾರೆ. ಈ ಕಡೆ ಆನಂದ್ ತಮ್ಮ ಪ್ರಕಾಶ್ಗೂ ಮದುವೆ ಆಗುತ್ತೆ. ದಿವ್ಯಾ ಪ್ರೆಗ್ನೆಂಟ್ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಒಂದು ಅಜ್ಜಿನ ತೋರಿಸ್ತಾರೆ. ಅವಳು ಕೈಯಲ್ಲಿ ಸ್ನಾಕ್ಸ್ ಇರೋ 2 ದೊಡ್ಡ ಬ್ಯಾಗ್ ಹಿಡ್ಕೊಂಡು ಕದ್ದು ಮುಚ್ಚಿ ಹಾಸ್ಪಿಟಲ್ ಒಳಗೆ ಹೋಗ್ತಾಳೆ. ಹಾಸ್ಪಿಟಲ್ ಈಚೆ ಬಾಣಂತಿಯರು ಇರೋ ವಾರ್ಡ್ ಕಾಣೋ ರೀತಿ ಕೂತ್ಕೋತಾಳೆ. ಅಲ್ಲಿ ಒಬ್ಬಳು ಮಗುವನ್ನ ಮಲಗಿಸಿ ಡಾಕ್ಟರ್ ಜೊತೆ ಹೋದಾಗ ಈ ಅಜ್ಜಿ ಕಿಟಕಿಯಿಂದ ಮಗುವನ್ನ ಎತ್ಕೊಂಡು ಆ ಮಗುನ ಬ್ಯಾಗ್ ಒಳಗೆ ಹಾಕೊಂಡು ಅದರ ಮೇಲೆ ಸ್ನಾಕ್ಸ್ ಇಟ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ. ಆ ಅಜ್ಜಿ ಮನೆಗೆ ಒಬ್ಬಳು ಹೆಂಗಸು ಬಂದು ಮಗುಗೆ ಹಾಲು ಕುಡಿಸಿ ತೊಟ್ಟಿಲ ಒಳಗೆ ಮಲಗಿಸಿ ಅಜ್ಜಿಯಿಂದ ದುಡ್ಡು ತಗೊಂಡು ಹೋಗ್ತಾಳೆ. ಹೀಗಿದ್ದಾಗ ಈ ಕಡೆ ದಿವ್ಯಾ ಒಂದು ಗಂಡ್ ಮಗುಗೆ ಜನ್ಮ ಕೊಡ್ತಾಳೆ. ಅದೇ ಹಾಸ್ಪಿಟಲ್ ಹತ್ರ ಆ ಕಳ್ಳಜ್ಜಿ ಕೂಡ ಇರ್ತಾಳೆ. ಅಲ್ಲಿ ಆ ಅಜ್ಜಿಯ ಬ್ಯಾಗ್ ನ ಸೆಕ್ಯೂರಿಟಿ ಅವರು ಚೆಕ್ ಮಾಡ್ತಾರೆ. ಆದ್ರೆ ಬ್ಯಾಗ್ ಅಲ್ಲಿ ಸ್ನಾಕ್ಸ್ ಬಿಟ್ಟು ಬೇರೆ ಏನೂ ಇರಲ್ಲ. ಆಮೇಲೆ ಅಜ್ಜಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಆನಂದ್ಗೆ ಮಗು ಆಗಿದ್ರಿಂದ ಎಲ್ರು ತುಂಬಾ ಖುಷಿಯಾಗಿರ್ತಾರೆ. ಆಮೇಲೆ ಮಗು ಉಸಿರಾಟದಲ್ಲಿ ತೊಂದರೆ ಇದೆ ಅಂತ ಇನ್ಕ್ಯುಬೇಟರ್ ಅಲ್ಲಿ ಇಡೋಕೆ ತಗೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮಗುನ ಇನ್ಕ್ಯುಬೇಟರ್ ಇಂದ ತಂದು ದಿವ್ಯಾ ಕೈಗೆ ಕೊಡ್ತಾರೆ. ದಿವ್ಯಾ ಆ ಮಗುನ ನೋಡ್ತಿದ್ದ ಹಾಗೆ ಆ ಮಗು ನಂದಲ್ಲ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಡಾಕ್ಟರ್ ಬಂದು ಅದು ನಿಂದೆ ಮಗು ಅಂತ ತುಂಬಾ ಹೇಳ್ತಾರೆ. ಆದ್ರೆ ದಿವ್ಯಾ ಮಾತ್ರ ಇದು ನನ್ ಮಗು ಅಲ್ಲ, ನನ್ ಮಗು ಆಗಿದ್ರೆ ನನಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ದಿವ್ಯಾಗೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋದ್ರಿಂದ ಅವಳ ಮಾತನ್ನ ಅವಳ ಫ್ಯಾಮಿಲಿ ಅವರು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಸ್ಪಿಟಲ್ MD ಆನಂದ್ ನ ಕರ್ಕೊಂಡೋಗಿ ಅವನಿಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಆನಂದ್ಗೆ ದಿವ್ಯಾ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ದಿವ್ಯಾ ಒಂದ್ಸಲ ನೋಡಿದ್ದನ್ನ ಅಷ್ಟು ಬೇಗ ಮರೆಯಲ್ಲ. ಅವಳಿಗೆ ಎಲ್ಲ ಚೆನ್ನಾಗಿ ನೆನಪಿರುತ್ತೆ. ಅವಳಿಗೆ ಇದ್ದ ಮಾನಸಿಕ ಕಾಯಿಲೆಯಿಂದಾನೇ ಅವಳ ಮೆಮೊರಿ ಬೇರೆ ಎಲ್ಲರಿಗಿಂತ ಜಾಸ್ತಿ ಇರುತ್ತೆ. ಇದು ಆನಂದ್ಗೆ ಗೊತ್ತಿದ್ದ ಕಾರಣ ಅವನು ಹೋಗಿ ಪೊಲೀಸರನ್ನ ಕರ್ಕೊಂಡು ಬರ್ತಾನೆ. ಪೊಲೀಸರು ಬಂದಾಗ ಆಸ್ಪತ್ರೆ MD CCTV ಫೂಟೇಜಸ್ ಎಲ್ಲ ತೋರಿಸಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ಡೀಟೇಲ್ಸ್ ತಗೊಂಡ ಪೊಲೀಸರಿಗೆ ಅಲ್ಲಿ ಎಲ್ಲ ಕರೆಕ್ಟ್ ಆಗಿರೋ ರೀತಿ ಕಾಣಿಸುತ್ತೆ. ಮಾರನೇ ದಿನ ಆನಂದ್ ದಿವ್ಯಾನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ. ಇವಾಗ ಆನಂದ್ ಹೇಗಾದ್ರೂ ಮಾಡಿ ಆ ಮಗು ಅವಂದ ಅಥವಾ ಮಗು ಬದಲಾಗಿದ್ಯಾ ಅಂತ ತಿಳ್ಕೊಳ್ಳೋಕೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದ್ರೆ ಗವರ್ನಮೆಂಟ್ ಕಡೆಯಿಂದ ಹೋದ್ರೆ 1 ತಿಂಗಳು ಆಗುತ್ತೆ ಅಂತ ಗವರ್ನಮೆಂಟ್ ಅಥಾರಿಟಿ ಇರೋ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ DNA ಟೆಸ್ಟ್ ಮಾಡಿಸಿ ದುಡ್ಡು ಕೊಟ್ಟು 2 ದಿನಕ್ಕೆ ರಿಪೋರ್ಟ್ ತರಿಸಿಕೊಳ್ತಾನೆ. ಅದನ್ನ ನೋಡಿ ಆನಂದ್ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ಆ ರಿಪೋರ್ಟ್ ಇಂದ ಆ ಮಗು ಆನಂದ್ಗೆ ಸೇರಿರೋದಲ್ಲ ಅಂತ ಗೊತ್ತಾಗುತ್ತೆ. ಇವಾಗ ಆನಂದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆ ಕೇಸ್ನ ಇನ್ನ 3 ವಾರದಲ್ಲಿ ರಿಟೈರ್ ಆಗ್ತಿದ್ದ ಚಿನ್ನಸ್ವಾಮಿ ಅನ್ನೋರಿಗೆ ಅಸೈನ್ ಮಾಡ್ತಾರೆ. ಚಿನ್ನಸ್ವಾಮಿ ಆನಂದ್ಗೆ ಲಾಯರ್ ಜೊತೆ ನಾಳೆ ಬಂದು ಕ್ವಾರ್ಟರ್ಸ್ ಅಲ್ಲಿ ಮೀಟ್ ಮಾಡೋಕೆ ಹೇಳ್ತಾನೆ. ಆನಂದ್ ಫ್ರೆಂಡ್ ವೆಂಕಟೇ ಲಾಯರ್ ಆಗಿದ್ರಿಂದ ಆನಂದ್ ವೆಂಕಟ್ ಕರ್ಕೊಂಡು ಚಿನ್ನಸ್ವಾಮಿ ಮನೆಗೆ ಹೋಗ್ತಾನೆ. ಚಿನ್ನಸ್ವಾಮಿ ಆನಂದ್ ನ ಕರ್ಕೊಂಡು ಕ್ರೈಮ್ ಬ್ರಾಂಚ್ಗೆ ಹೋಗ್ತಾನೆ. ಅಲ್ಲಿ ಇದೇ ರೀತಿ ಮಗು ಕಿಡ್ನಾಪ್ ಆಗಿದೆ ಅಂತ ತುಂಬಾ ಕೇಸ್ಗಳು ಇರೋದು ಆನಂದ್ಗೆ ಗೊತ್ತಾಗುತ್ತೆ. ಆದ್ರೆ ಪೊಲೀಸರಿಗೆಲ್ಲ ಒಂದು ಡೌಟ್ ಇರುತ್ತೆ. ಮಗು ಕಿಡ್ನಾಪ್ ಮಾಡುವಾಗಿದ್ರೆ ಬೇರೊಂದು ಮಗುನ ಯಾಕೆ ಇಟ್ಟು ಹೋದ್ರು ಅಂತ. ಆನಂದ್ಗೆ ಇಲ್ಲಿ ಇನ್ನೂ ಒಂದು ವಿಷಯ ಗೊತ್ತಾಗುತ್ತೆ. ಎಷ್ಟೊಂದು ಮಗುಗಳನ್ನ ಕಿಡ್ನಾಪ್ ಮಾಡೋದೇ ಬಲಿ ಕೊಡೋಕೆ ಅಂತ. ಅದು ಅಲ್ಲದೆ ಆನಂದ್ ಮಗು ಕಿಡ್ನಾಪ್ ಆಗಿ 5 ದಿನ ಆಗಿರುತ್ತೆ. ಆ 5 ದಿನದ ಗ್ಯಾಪ್ ಅಲ್ಲಿ ಒಂದು ಅಮಾವಾಸ್ಯೆ ಬೇರೆ ಆಗಿರುತ್ತೆ. ಅದು ಆನಂದ್ಗೆ ಗೊತ್ತಾಗಿ ಅವನ್ ಮಗುನು ಬಲಿ ಕೊಟ್ಟಿರ್ಬೋದು ಅಂತ ಆನಂದ್ ತುಂಬಾ ಅಳ್ತಾನೆ. ಅದೇ ದಿನ ಒಬ್ಬ ಆಟೋ ಡ್ರೈವರ್ ಚಿನ್ನಸ್ವಾಮಿಗೆ ಕಾಲ್ ಮಾಡಿ ಒಂದು ಜಾಗದಲ್ಲಿ ಪೂಜೆ ಆಗ್ತಿದೆ, ಅಲ್ಲಿ ಮಗುನ ಬಲಿ ಕೊಡ್ತಾರಂತೆ ಅಂತ ಹೇಳ್ತಾನೆ. ಅದು ಗೊತ್ತಾಗಿ ಚಿನ್ನಸ್ವಾಮಿ ಜೊತೆ ಆನಂದ್ ಕೂಡ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಹುಡುಕಿದ ನಂತರ ಪೂಜೆ ಮಾಡ್ತಿರೋ ಜಾಗ ಸಿಗುತ್ತೆ. ಇನ್ನೇನು ಮಗುನ ಬಲಿ ಕೊಡ್ಬೇಕು. ಆನಂದ್ ಹೋಗಿ ಎಲ್ಲರಿಗೂ ಹೊಡೆದು ಮಗುನ ಕಾಪಾಡ್ತಾನೆ. ಆದ್ರೆ ಅದು ಅವನ್ ಮಗು ಆಗಿರಲ್ಲ.
4-5 ದಿನ ಎಲ್ಲಾ ಕಡೆ ಹುಡುಕಿದ್ರು ಆನಂದ್ಗೆ ಅವನ್ ಮಗು ಸಿಗಲ್ಲ. ಕಡೆಗೆ ಅವನ್ ಕೇಸು ಕೋರ್ಟ್ಗೆ ಬರುತ್ತೆ. ಕೋರ್ಟ್ ಅಲ್ಲಿ DNA ರಿಪೋರ್ಟ್ ತೋರಿಸಿ ಮಗುನ ಬದಲಾಯಿಸಿದ್ದಾರೆ ಅಂತ ಹೇಳ್ತಾರೆ. ಕೋರ್ಟ್ ಅವರು ಹಾಸ್ಪಿಟಲ್ಗೆ ಪೊಲೀಸರ ಜೊತೆ ಕೋಆಪರೇಟ್ ಮಾಡೋಕೆ ಹೇಳ್ತಾರೆ. ಇವಾಗ DNA ರಿಪೋರ್ಟ್ ನೋಡಿದ ಮೇಲೆ ಆನಂದ್ ಮಗು ಎಕ್ಸ್ಚೇಂಜ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿರೋದು ಅಂತ ದಿವ್ಯಾಗೆ ಗೊತ್ತಿರಲ್ಲ. ಅದಕ್ಕೆ ಅವಳು ಆನಂದ್ ಮೇಲೆ ಕೋಪ ಮಾಡ್ಕೋತಾಳೆ. ಮಾರನೇ ದಿನ ಚಿನ್ನಸ್ವಾಮಿ, ಆನಂದ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ರು ಹಾಸ್ಪಿಟಲ್ ಸುತ್ತಮುತ್ತ ಅಂಗಡಿಯ CCTV ಎಲ್ಲಾ ತಗೊಂಡು ಕಂಟ್ರೋಲ್ ಯೂನಿಟ್ಗೆ ಕೊಡ್ತಾರೆ. ಅದ್ರಲ್ಲಿ ಯಾರು ಮಗುನ ಎತ್ಕೊಂಡು ಹೋದ ಹಾಗೆ ಕಾಣಿಸಲ್ಲ. ಹಾಸ್ಪಿಟಲ್ ಅಲ್ಲಿ ಎಲ್ರೂನು ವಿಚಾರಿಸ್ತಾರೆ, ಅದ್ರಿಂದ ಏನು ಯೂಸ್ ಆಗಲ್ಲ. ಆಮೇಲೆ ಚಿನ್ನಸ್ವಾಮಿ ಆನಂದ್ ಜೊತೆ ಬಂದು ಜೈಲಲ್ಲಿ ಇದ್ದ ಸೆಲ್ವಂ ಅನ್ನೋ ವ್ಯಕ್ತಿನ ಭೇಟಿ ಆಗ್ತಾನೆ. ಚಿನ್ನಸ್ವಾಮಿ ಸೆಲ್ವಂ ಹತ್ರ ಜೈಲಿಂದ ರಿಲೀಸ್ ಆಗಿ ಹೋಗಿರೋರು ಯಾರಾದ್ರೂ ಈ ಮಗು ಕಳ್ತನ ಮಾಡಿ ಮಗು ಬದಲಾಯಿಸಿರ್ತಾರ ಅಂತ ಕೇಳ್ತಾನೆ. ಅವಾಗ ಸೆಲ್ವಂ ಮಗು ಕಳ್ತನ ಎಲ್ಲ ಗೊತ್ತಿಲ್ಲ, ಜೈಲಲ್ಲಿ ಒಂದು ದೊಡ್ಡ ಮರ್ಡರ್ ವಿಷಯ ನಡೀತಾ ಇದೆ ಅಂತಾನೆ. ಆಮೇಲೆ ಚಿನ್ನಸ್ವಾಮಿ ಜೈಲಿಂದ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಗಜ ಅನ್ನೋ ವ್ಯಕ್ತಿ ಬಳಿ ಬರ್ತಾನೆ. ಈ ಗಜನ ಕಡೆ ಹುಡುಗರೆ ಆ ಏರಿಯಾ ಅಲ್ಲಿ ಡ್ರಗ್ಸ್ ಸೇಲ್ ಮಾಡೋದು, ಕೊಲೆಗಳು ಮಾಡೋದು, ಕಿಡ್ನಾಪ್ ಮಾಡೋದು. ಅದಕ್ಕೆ ಚಿನ್ನಸ್ವಾಮಿ ಗಜ ಬಳಿಗೆ ಬರ್ತಾನೆ. ಗಜ ಒಂದು ಜಾಗಕ್ಕೆ ಚಿನ್ನಸ್ವಾಮಿ ಮತ್ತೆ ಆನಂದ್ನ ಕಳಿಸ್ತಾನೆ. ಆದ್ರೆ ಅಲ್ಲಿ ಇವಾಗ ಹುಟ್ಟಿರೋ ಮಕ್ಕಳು ಇರಲ್ಲ, ಎಲ್ಲ 3 ವರ್ಷ ಮೇಲ್ಪಟ್ಟ ಮಕ್ಕಳು ಇರ್ತಾರೆ. ಮಾರನೇ ದಿನ ಚಿನ್ನಸ್ವಾಮಿ ಆಸ್ಪತ್ರೆಗೆ ಬಂದು ವಿಚಾರಣೆ ಮಾಡುವಾಗ ಅವನಿಗೆ ಶೈಲಜಾ ಅನ್ನೋ ನರ್ಸ್ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಅದೇ ನರ್ಸ್ ಮಗುನ ಇನ್ಕ್ಯುಬೇಟರ್ ಒಳಗೆ ತಗೊಂಡ್ ಬಂದಿರೋದು. ಅದಕ್ಕೆ ನೋಡಿದ್ರೆ ಇವಾಗ ಆ ಶೈಲಜಾ ಆಸ್ಪತ್ರೆಯಲ್ಲಿ ಕೆಲಸ ಬಿಟ್ಟಿರ್ತಾಳೆ. ಇವಾಗ ಶೈಲಜಾಗೆ ಸೌದಿ ಅರೇಬಿಯಾ ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಚಿನ್ನಸ್ವಾಮಿಗೆ ಗೊತ್ತಾಗಿ ಅವನು ಶೈಲಜಾ ಮನೆಗೆ ಬರ್ತಾನೆ. ಶೈಲಜಾ 3 ತಿಂಗಳ ಹಿಂದೆನೆ ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ದೆ, ಇವಾಗ ಸೌದಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾಳೆ. ಈ ಕಡೆ ಆನಂದ್ ಮಗು ಹುಡಿಕೊಂಡು ಆಸ್ಪತ್ರೆಗಳಿಗೆ ಹೋಗುವಾಗ ಸುಸ್ತಾಗಿ ಒಂದು ಜಾಗದಲ್ಲಿ ಕೂತ್ಕೋತಾನೆ. ಅದೇ ಜಾಗಕ್ಕೆ ಆ ಕಳ್ಳಜ್ಜಿ ಕೂಡ ಬರ್ತಾಳೆ. ನೋಡಿದ್ರೆ ಬ್ಯಾಗ್ ಅಲ್ಲಿ ಒಂದು ಮಗು ಕೂಡ ಇರುತ್ತೆ. ಅವಳು ಆನಂದ್ ಹತ್ರನೇ ನೀರ್ ಇಸ್ಕೊಂಡು ಕುಡಿತಾಳೆ. ಆಮೇಲೆ ಆ ಅಜ್ಜಿ ಅಲ್ಲಿಂದ ಹೋಗುವಾಗ ಆನಂದೇ ಬ್ಯಾಗ್ ತೆಗೆದು ಕೊಡ್ತಾನೆ. ಆ ಅಜ್ಜಿ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದಾಗ ಅವನಿಗೆ ಬರೀ ಸ್ನಾಕ್ಸ್ ಇರೋ ಬ್ಯಾಗ್ ಯಾಕೆ ಅಷ್ಟು ವೆಯ್ಟ್ ಇತ್ತು ಅಂತ ಡೌಟ್ ಬಂದು ಆ ಬ್ಯಾಗ್ನೇ ನೋಡ್ತಾ ಇರ್ತಾನೆ. ಅವಾಗ ಬ್ಯಾಗ್ ಅಲ್ಲಿದ್ದ ಮಗು ಕೈ ಮೇಲಕ್ಕೆ ಎತ್ತುತ್ತೆ, ಅದು ಆನಂದ್ಗೆ ಕಾಣುತ್ತೆ. ಆಮೇಲೆ ಆನಂದ್ ಆ ಕಳ್ಳಜ್ಜಿನ ಫಾಲೋ ಮಾಡ್ಕೊಂಡು ಆ ಅಜ್ಜಿ ಮನೆ ಬಳಿಗೆ ಹೋಗ್ತಾನೆ. ಆಮೇಲೆ ಅಜ್ಜಿ ಮನೆಗೆ ಒಬ್ಬಳು ಮಹಿಳೆ ಬಂದು ಹಾಲು ಕುಡಿಸಿ ಹೋಗ್ತಾಳೆ. ಆಮೇಲೆ ಅಲ್ಲಿಗೆ ಶೇಖರ್ ಅನ್ನೋ ವ್ಯಕ್ತಿ ಬಂದು ಮಗು ಇದ್ದ ಬ್ಯಾಗ್ ನ ಎತ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಬಳಿಗೆ ಹೋಗ್ತಾನೆ. ಆನಂದ್ ಚಿನ್ನಸ್ವಾಮಿಗೆ ಆ ವಿಷಯ ಹೇಳಿ ಅವನು ಬಿಲ್ಡಿಂಗ್ ಹತ್ರ ಹೋಗಿ ಮಗುನ ಕಾಪಾಡೋಕೆ ಟ್ರೈ ಮಾಡುವಾಗ ಶೇಖರ್ ಗ್ಯಾಂಗ್ ಕೈಲಿ ತಗಲಾಕೊಳ್ತಾನೆ. ಆನಂದ್ ಶೇಖರ್ ಗ್ಯಾಂಗ್ ಜೊತೆ ಫೈಟ್ ಮಾಡುವಾಗ ಚಿನ್ನಸ್ವಾಮಿ ಅವನ ಜೊತೆ 4 ಜನ ಕಾನ್ಸ್ಟೇಬಲ್ಸ್ ಹಾಕೊಂಡು ಗನ್ ತಗೊಂಡು ಬಂದು ಶೇಖರ್ನ ಹಿಡ್ಕೋತಾರೆ. ಶೇಖರ್ ಆ ಮಗುನ ಯಾರಿಗೆ ಕೊಡೋಕೆ ಹೋಗ್ತಿದ್ದ ಅಂತ ಹೇಳಲ್ಲ. ಅಷ್ಟೊತ್ತಿಗೆ ಶೇಖರ್ಗೆ ಒಂದು ಕಾಲ್ ಬರುತ್ತೆ, ಬಿಲ್ಡಿಂಗ್ ಹತ್ರಕ್ಕೆ ಒಂದು ಕಾರ್ ಬರುತ್ತೆ. ಆನಂದ್ ಶೇಖರ್ ಕೈಲಿ ಮಗು ಇರೋ ರೀತಿ ಬಟ್ಟೆ ಕೊಟ್ಟು ಕಳಿಸ್ತಾನೆ. ಶೇಖರ್ ಕಾರ್ ಹತ್ರ ಹೋಗ್ತಿದ್ದಂಗೆ ಬಟ್ಟೆ ಎಸೆದು ಕಾರಲ್ಲಿದ್ದ ವ್ಯಕ್ತಿಗೆ ತಪ್ಪಿಸ್ಕೊಳ್ಳೋಕೆ ಹೇಳ್ತಾನೆ. ಆದ್ರೆ ಆನಂದ್ ಗೇಟ್ ಕ್ಲೋಸ್ ಮಾಡಿ ಕಾರಲ್ಲಿದ್ದ ಮೂರ್ತಿ ಅನ್ನೋ ವ್ಯಕ್ತಿನ ಹಿಡ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಮೂರ್ತಿನ ಎಷ್ಟೇ ಕೇಳಿದ್ರು ಬಾಯಿ ಬಿಡ್ತಾ ಇರಲ್ಲ. ಇವಾಗ ಮೂರ್ತಿ ಕೆಳಗೆ ಕೆಲಸ ಮಾಡ್ತಿದ್ದ ಶೇಖರ್, ಅವನ ಕೈ ಕೆಳಗೆ ಇದ್ದ ಅಜ್ಜಿ ಎಲ್ರೂನು ಹಿಡ್ದಾಕ್ತಾರೆ. ಜೊತೆಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಶೈಲಜಾ ಅನ್ನೋ ನರ್ಸ್ನು ಹಿಡ್ದಾಕ್ತಾರೆ. ಯಾಕಂದ್ರೆ ಶೈಲಜಾಗೆ ಟ್ವಿನ್ ಸಿಸ್ಟರ್ ಇರ್ತಾಳೆ, ಅದರಿಂದ ಅವಳು ಏನೋ ಗೋಲ್ಮಾಲ್ ಮಾಡಿದ್ದಾಳೆ ಅಂತ ಅವಳ ಬಾಯಿ ಬಿಡಿಸೋಕೆ ಶೈಲಜಾನ ಅರೆಸ್ಟ್ ಮಾಡ್ತಾರೆ. ಈ ಕಳ್ಳಜ್ಜಿ ಅವಳು ಮಾಡ್ತಿರೋ ಕಳ್ತನನ ಒಳ್ಳೆ ದೊಡ್ಡ ಸಾಧನೆ ಮಾಡ್ತಿರೋ ರೀತಿ ಬಿಲ್ಡಪ್ ತಗೋತಾ ಇರ್ತಾಳೆ. ಆ ಅಜ್ಜಿ ಅವಳು ಆನಂದ್ ಮಗುನ ಕಿಡ್ನಾಪ್ ಮಾಡಿಲ್ಲ, ಆ ಹಾಸ್ಪಿಟಲ್ ಬಳಿಗೆ ಬೇರೆ ಹಾಸ್ಪಿಟಲ್ ಇಂದ ಮಗುನ ತಂದು ಕೊಟ್ಟೆ ಅಂತ ಹೇಳ್ತಾಳೆ. ಅವಳಿಂದ ಮಗುನ ಯಾವತ್ತು ಯಾವ ಹಾಸ್ಪಿಟಲ್ ಇಂದ ಎತ್ಕೊಂಡ್ ಬಂದಿದ್ದು ಅಂತ ತಿಳ್ಕೊಂಡು ಆನಂದ್ ಮನೆಯಲ್ಲಿದ್ದ ಮಗುನ ಅದರ ನಿಜವಾದ ತಂದೆ ತಾಯಿ ಬಳಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇವಾಗ ಇದರಿಂದ ದಿವ್ಯಾಗೆ ಇನ್ನೂ ಬೇಜಾರಾಗುತ್ತೆ. ಆನಂದ್ ಮೂರ್ತಿನ ಕಟ್ಟಾಕಿ ಚೆನ್ನಾಗಿ ಹೊಡಿತಾನೆ. 3 ದಿನ ಚೆನ್ನಾಗಿ ಒದೆ ತಿಂದ ಮೂರ್ತಿ ಅವನು ಮಗುನ ತಗೊಂಡೋಗಿ ರಾಜೇಂದ್ರನ್ ಅನ್ನೋ ವ್ಯಕ್ತಿಗೆ ಕೊಡ್ತಿದ್ದೆ ಅಂತ ಹೇಳ್ತಾನೆ. ಈ ಕಡೆ ನಮಗೆ ರಾಜೇಂದ್ರನ್ನ ತೋರಿಸ್ತಾರೆ. ರಾಜೇಂದ್ರನ್ ಒಂದು ಪಬ್ ಅಲ್ಲಿ ಇದ್ದಾಗ ಅಲ್ಲಿಗೆ ಕೆಲವರು ಬಂದು ಅಟ್ಯಾಕ್ ಮಾಡ್ತಾರೆ. ಅಲ್ಲಿಗೆ ರಾಜೇಂದ್ರನ್ನ ಹುಡಿಕೊಂಡು ಬಂದ ಆನಂದ್ ರಾಜೇಂದ್ರನ್ನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೂ ರಾಜೇಂದ್ರನ್ನ ಆನಂದ್ ಕೈಲಿ ಕಾಪಾಡೋಕೆ ಆಗೋದೇ ಇಲ್ಲ. ಈ ರಾಜೇಂದ್ರನ್ ಬೇರೆ ಯಾರು ಅಲ್ಲ, ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ದ ಆಂಬುಲೆನ್ಸ್ ಡ್ರೈವರ್ರೇ ಈ ರಾಜೇಂದ್ರನ್. ಇವಾಗ ರಾಜೇಂದ್ರನ್ ದೇಹನ ನೋಡೋಕೆ ರಾಜೇಂದ್ರನ್ ಸಹಾಯದಿಂದ ಪೊಲೀಸರಿಂದ ಬಚಾವಾಗಿದ್ದ ವರದರಾಜನ್ ಬರ್ತಾನೆ. ಬಂದು ರಾಜೇಂದ್ರನ್ ಮಗನಿಗೆ ಸಮಾಧಾನ ಮಾಡಿ ಹೋಗ್ತಾನೆ. ಇವಾಗ ಆನಂದ್ಗೆ ರಾಜೇಂದ್ರನ್ನ ಕೊಲೆ ಮಾಡಿದ್ದು ಯಾರು ಅಂತ ತಲೆ ಕೆಡುತ್ತೆ. ಗಜ ಹತ್ರ ಹೋಗಿ ರಾಜೇಂದ್ರನ್ ಮೇಲೆ ಯಾರು ಅಟ್ಯಾಕ್ ಮಾಡಿರಬಹುದು ಅಂತ ಕೇಳೋಣ ಅನ್ಕೋತಾನೆ. ಆದ್ರೆ ಚಿನ್ನಸ್ವಾಮಿ ಬೇಡ, ಗಜ ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಆನಂದ್ ಒಬ್ನೇ ಗಜನ ಅಡ್ಡಕ್ಕೆ ಹೋಗ್ತಾನೆ. ಅಲ್ಲಿ ಗಜ ಆನಂದ್ಗೆ ಚೆನ್ನಾಗಿ ಹೊಡೆದು ಕಟ್ಟಾಕಿ ಚಿನ್ನಸ್ವಾಮಿನ ಕರೆಸ್ತಾನೆ. ಅವಾಗ ಆನಂದ್ಗೆ ರಾಜೇಂದ್ರನ್ನ ಕೊಲೆ ಮಾಡಿದ್ದ ಗ್ಯಾಂಗ್ ಗಜಾದೆ ಅಂತ ಗೊತ್ತಾಗುತ್ತೆ. ಅಷ್ಟೇ, ಆನಂದ್ ಗಜನ ಕಡೆಯವರಿಗೆಲ್ಲ ಚೆನ್ನಾಗಿ ಹೊಡೆದು ಗಜನ ಕತ್ತಿಗೆ ಮಚ್ಚಿಡ್ದು ರಾಜೇಂದ್ರನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಅದು ಬೇರೆ ಯಾರು ಅಲ್ಲ, ವರದರಾಜನ್ನೇ ಆಗಿರ್ತಾನೆ.
ಇವಾಗ ಮತ್ತೆ ನಮಗೆ ವರದರಾಜನ್ನ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪೊಲೀಸರಿಂದ ಬಚಾವಾಗಿ ವರದರಾಜನ್ ಅವನಿಗೆ ಸಿಕ್ಕಿದ್ದ ಮಗುವನ್ನು ಒಂದು ದಂಪತಿಗೆ ಕೊಟ್ಟ ನಂತರ ಆಸ್ಪತ್ರೆ ಕ್ಯಾಂಟೀನ್ ನಲ್ಲಿ ರಾಜೇಂದ್ರನ್ ಜೊತೆ ಮಾತಾಡುವಾಗ ಅಲ್ಲಿಗೆ ಮಗು ತಗೊಂಡಿದ್ದ ವ್ಯಕ್ತಿ ಬಂದು ಅವರಿಗೆ ಚಿನ್ನಾಭರಣ ಕೊಡ್ತಾನೆ. ವರದರಾಜನ್ ಆ ಚಿನ್ನನ ರಾಜೇಂದ್ರನ್ಗೆ ಕೊಡ್ತಾನೆ. ಆದರೆ ರಾಜೇಂದ್ರನ್ ಅದನ್ನ ಅರ್ಧ ಮಾಡ್ತಾನೆ. ಅದೇ ಟೈಮಲ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಪೇಷಂಟ್ ಡೀಟೇಲ್ಸ್ ನ ಡಿಜಿಟಲೈಸ್ ಮಾಡಬೇಕು ಅಂತ ಆರ್ಡರ್ ಕೊಡುತ್ತೆ. ಅದನ್ನ ವರದರಾಜನ್ ಅವರ ಆಸ್ಪತ್ರೆಯಲ್ಲಿ ನೋಡ್ಕೊಳ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ದಿನ ವರದರಾಜನ್ ಬಳಿಯಿಂದ ಮಗು ಇಸ್ಕೊಂಡಿದ್ದ ವ್ಯಕ್ತಿ ಅವನ ಗೆಳೆಯನಿಗೆ ಮಗು ಆಗದ ಕಾರಣ ಇನ್ನೊಂದು ಮಗು ಅರೇಂಜ್ ಮಾಡಿ ಕೊಟ್ರೆ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾನೆ. ದುಡ್ಡಿನ ಆಸೆಗೆ ವರದರಾಜನ್ ಅದಕ್ಕೆ ಒಪ್ಕೋತಾನೆ. ಮಗುನ ಕಳ್ತನ ಮಾಡಿಸಿ ಒಂದು ದೇವಸ್ಥಾನದಲ್ಲಿ ಆ ಮಗುನ ತಂದು ದಂಪತಿಗೆ ಕೊಡ್ತಾನೆ. ಆ ದೇವಸ್ಥಾನದಲ್ಲಿ ಮಗು ಆಗದೆ ಇರೋರು, ಮಗು ಆಗಿರೋರು ತುಂಬಾ ಜನ ಬರ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ಡೀಲಿಂಗ್ಸ್ ಮಾಡಿದ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಅಲ್ಲೇ ಡೀಲಿಂಗ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅವನೇ ಡೈರೆಕ್ಟ್ ಆಗಿ ಮಕ್ಕಳನ್ನ ಕಳ್ತನ ಮಾಡೋಕೆ ಹೋದ್ರೆ ಪೊಲೀಸರ ಕೈಲಿ ತಗಲಾಕೊಳ್ತಾನೆ ಅಂತ ಅವನ ಕೆಳಗೆ ರಾಜೇಂದ್ರನ್, ಅವನ ಕೆಳಗೆ ಮೂರ್ತಿ, ಅವನ ಕೆಳಗೆ ಶೇಖರ್, ಅವನ ಕೆಳಗೆ ಅಜ್ಜಿ ಈ ರೀತಿ ಪ್ಲಾನ್ ಮಾಡ್ಕೋತಾನೆ. ಯಾರಾದ್ರೂ ತಗಲಾಕೊಂಡ್ರೆ ಅವರಿಗೆ ಅವರ ಮೇಲಿನವರು ಮತ್ತೆ ಕೆಳಗಿನವರು ಗೊತ್ತಿರ್ಬೇಕು. ಟಾಪ್ ಅಲ್ಲಿ ಇರೋ ವರದರಾಜನ್ ಗೊತ್ತಿಲ್ಲದೆ ಇರೋ ರೀತಿ ಮಾಡ್ತಾನೆ. ಹೇಗೆ ಅಂದ್ರೆ ಅಜ್ಜಿಗೆ ಶೇಖರ್ ಬಿಟ್ಟು ಬೇರೆ ಯಾರು ಗೊತ್ತಿರಲ್ಲ. ಶೇಖರ್ಗೆ ಮೂರ್ತಿ ಮತ್ತೆ ಅಜ್ಜಿ ಗೊತ್ತಿರ್ತಾರೆ. ಮೂರ್ತಿಗೆ ಅವನ ಮೇಲೆ ರಾಜೇಂದ್ರ, ಅವನ ಕೆಳಗೆ ಇರೋ ಶೇಖರ್ ಅಷ್ಟೇ ಗೊತ್ತಿರ್ಬೇಕು. ಮೂರ್ತಿವರೆಗೂ ಎಲ್ರೂ ಪೊಲೀಸರ ಕೈಗೆ ತಗಲಾಕೊಂಡಿರ್ತಾರೆ. ಅದಕ್ಕೆ ಮೂರ್ತಿ ಮೇಲಿರೋ ರಾಜೇಂದ್ರನ್ನ ವರದರಾಜನ್ ಕೊಲೆ ಮಾಡಿಸ್ತಾನೆ. ಆದ್ರಿಂದ ಚೈನ್ ಬ್ರೇಕ್ ಆಗುತ್ತೆ. ಅಂದ್ರೆ ವರದರಾಜನ್ ಬಗ್ಗೆ ಗೊತ್ತಿರೋರು ಯಾರೂ ಇರಲ್ಲ. ಹೀಗೆ ಪ್ಲಾನ್ ಮಾಡಿಕೊಂಡು ವರದರಾಜನ್ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಕಂಪನಿ ಸ್ಟಾರ್ಟ್ ಮಾಡಿಕೊಂಡು ಎಲ್ಲಾ ಹಾಸ್ಪಿಟಲ್ ಡೇಟಾನ ಕ್ಲೌಡ್ ಗೆ ಮೈಗ್ರೇಟ್ ಮಾಡೋ ಹೆಸರಲ್ಲಿ ಎಲ್ಲಾ ಪೇಷಂಟ್ ಡೀಟೇಲ್ಸ್ ನು ವರದರಾಜನ್ ಅವನು ಆಕ್ಸೆಸ್ ಮಾಡ್ಕೊಳ್ಳೋ ರೀತಿ ಮಾಡ್ತಾನೆ. ಹೀಗಿದ್ದಾಗ ಒಂದು ದಿನ ಒಂದು ಕಪಲ್ ಜುಲೈ 15ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗೆ ಹುಟ್ಟೋ ಮಗುನೇ ಬೇಕು ಅಂತ ಹೇಳಿರ್ತಾರೆ. ಅದು 2 ಕೋಟಿ ಡೀಲ್ ಆಗಿರುತ್ತೆ. ಅದಕ್ಕೆ ಮಗುನ ಕದ್ದು ಪ್ರಾಬ್ಲಮ್ ಮಾಡ್ಕೊಳ್ಳದೆ ಮಗುನ ಬದಲಾಯಿಸಿ ಬಿಡೋಣ ಅಂತ ವರದರಾಜನ್ ಪ್ಲಾನ್ ಮಾಡ್ಕೊಳ್ತಾನೆ. ಅಜ್ಜಿ ಕೈಲಿ ಬೇರೆ ಹಾಸ್ಪಿಟಲ್ ಇಂದ ಒಂದು ಮಗುನ ತರಿಸಿ ಶೈಲಜಾ ಟ್ವಿನ್ ಸಿಸ್ಟರ್ ಕೈಲಿ ಅದನ್ನ ಆಸ್ಪತ್ರೆ ಒಳಗೆ ತರಿಸಿಕೊಳ್ತಾರೆ. ಶೈಲಜಾ ಟ್ವಿನ್ ಸಿಸ್ಟರ್ ಮುಂಚೆನೆ ಇನ್ಕ್ಯುಬೇಟರ್ ರೂಮ್ ಒಳಗೆ ಇರೋ ಫೀಡಿಂಗ್ ರೂಮ್ ಒಳಗೆ ಇರ್ತಾಳೆ. ಶೈಲಜಾ ದಿವ್ಯಾ ಮತ್ತೆ ಆನಂದ್ ಮಗುನ ಇನ್ಕ್ಯುಬೇಟರ್ ಗೆ ತಂದಾಗ ಅದನ್ನ ಬದಲಾಯಿಸಿ ಬಿಡ್ತಾರೆ. ಶೈಲಜಾ ಟ್ವಿನ್ ಸಿಸ್ಟರ್ ಆನಂದ್ ಮಗು ಎತ್ಕೊಂಡು ವರದರಾಜನ್ಗೆ ಕೊಟ್ಟಿರ್ತಾಳೆ. ಅವನು ಆ ಕಪಲ್ಗೆ ಕೊಡ್ತಾನೆ. ಇದು ನಡೆದಿರೋ ಕತೆ. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ದಿವ್ಯ ಬಳಿ ಇದ್ದ ಮಗುವನ್ನ ಅವರ ನಿಜವಾದ ತಂದೆ ತಾಯಿಗೆ ಕೊಟ್ಟಿರ್ತಾಳಲ್ಲ, ಆ ಮಹಿಳೆ ಕಾಲ್ ಮಾಡಿ ದಿವ್ಯಾಗೆ ಅವಳು ಒಂದು ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ಕೆ ಮಾರನೇ ದಿನವೇ ಮಗುನ ತಂದ್ಕೊಟ್ರಿ, ನೀವು ಬಂದು ಹರಕೆ ಕಟ್ಕೊಳ್ಳಿ ಅಂತ ಹೇಳಿರ್ತಾಳೆ. ಅದಕ್ಕೆ ಇವಾಗ ದಿವ್ಯಾ ಕೂಡ ಆ ಮಹಿಳೆ ಜೊತೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಆ ದೇವಸ್ಥಾನ ಬೇರೆ ಯಾವುದು ಅಲ್ಲ, ವರದರಾಜನ್ ಡೀಲಿಂಗ್ಸ್ ಮಾಡೋ ದೇವಸ್ಥಾನ. ಅದೇ ದಿನ ಅಲ್ಲಿಗೆ ದಿವ್ಯಾ ಮಗುನ ತಗೊಂಡಿರೋ ಫ್ಯಾಮಿಲಿ ಕೂಡ ಮಗು ಎತ್ಕೊಂಡು ಬರ್ತಾರೆ. ಮಂಗಳಾರತಿಗೆ ಅಂತ ನಿಂತಿದ್ದಾಗ ದಿವ್ಯಾ ಮಗು ಅಳ್ತಾ ಇರುತ್ತೆ. ಅದಕ್ಕೆ ದಿವ್ಯಾ ಆ ಮಗುನ ಅವರಿಂದ ಈಸ್ಕೊಳ್ತಾಳೆ. ಅದು ಅಳು ನಿಲ್ಸುತ್ತೆ. ದಿವ್ಯಾಗೆ ಆ ಮಗು ನೋಡ್ತಿದ್ದ ಹಾಗೆ ಡೌಟ್ ಬರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ವರದರಾಜನ್ ಬಂದು ಮಗುನ ದಿವ್ಯೆಯಿಂದ ಕಿತ್ಕೊಂಡು ಆ ಫ್ಯಾಮಿಲಿನ ದೇವಸ್ಥಾನದಿಂದ ಈಚೆ ಕರ್ಕೊಂಡು ಬರ್ತಾನೆ. ದಿವ್ಯಾಗೆ ಅದು ಅವಳದೇ ಮಗು ಅಂತ ಗೊತ್ತಾಗಿ ಅವಳು ಈಚೆ ಓಡ್ ಬರ್ತಾಳೆ. ಅಷ್ಟರಲ್ಲಿ ಗಜನಿಂದ ವರದರಾಜನ್ ಬಗ್ಗೆ ತಿಳ್ಕೊಂಡಿದ್ದ ಆನಂದ್ ವರದರಾಜನ್ ಫೋನ್ ಟ್ರೇಸ್ ಮಾಡಿಸಿ ಅವನ್ ಲೊಕೇಶನ್ ತಿಳ್ಕೊಂಡು ಅವನು ದೇವಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಆನಂದ್ ವರದರಾಜನ್ಗೆ ಹೊಡೆದು ಮಗು ಕಿತ್ಕೊಂಡು ದಿವ್ಯಾಗೆ ಕೊಡ್ತಾನೆ. ಆನಂದ್ ವರದರಾಜನ್ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ಹುಡುಗ ಚಾಕು ಹಿಡ್ಕೊಂಡು ಬಂದು ವರದರಾಜನ್ಗೆ ಚುಚ್ಚ್ ಬಿಡ್ತಾನೆ. ಆ ಹುಡುಗ ರಾಜೇಂದ್ರನ್ನ ಮಗ. ರಾಜೇಂದ್ರನ್ನ ವರದರಾಜನ್ನೇ ಕೊಲೆ ಮಾಡಿಸಿರೋದು ಅಂತ ಗೊತ್ತಾಗಿ ರಾಜೇಂದ್ರನ್ ಮಗ ಇವಾಗ ವರದರಾಜನ್ನ ಕೊಲೆ ಮಾಡ್ತಾನೆ. ಕಡೆಗೆ ದಿವ್ಯಾ ಮತ್ತೆ ಆನಂದ್ ಮಗು ಎತ್ಕೊಂಡು ದೇವಸ್ಥಾನದ ಕಲ್ಯಾಣಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಒಂದ್ ರೀತಿ ಚೆನ್ನಾಗಿತ್ತು, ಆದ್ರೆ ಅಷ್ಟೇನು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಲ್ಲ. ನೋಡುವಾಗ ಏನ್ ಬೋರ್ ಆಗಲ್ಲ. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.